ನಮ್ಮ ನಾಯಕರು ನಮ್ಮ ದೇಶದ ನೆಚ್ಚಿನ ಪ್ರಧಾನಿಗಳು ವಿಶ್ವವೇ ಮೆಚ್ಚುವಂಥ ನಾಯಕರಾದಂಥ ನರೇಂದ್ರ ಮೋದಿಜಿಯವರಿಗೆ ಒಳ್ಳೆಯದಾಗಲಿ. ಅದೇ ರೀತಿ ವಿಜೃಂಭಣೆಯಿಂದ ಈ ದಿನ ತಮ್ಮ 74ನೇ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರ್ತಕ್ಕಂಥ ಸನ್ಮಾನ್ಯ GM ಸಿದ್ದೇಶ್ವರವರು, ಮಾಜಿ ಕೇಂದ್ರ ಸಚಿವರು, ಅವ್ರಿಗೂ ಕೂಡ ಒಳ್ಳೆಯದಾಗಲಿ. ನಮ್ಮ ನಾಡಿಗೆ ಉತ್ತಮ ಮಳೆ ಬೆಳೆಯಾಗಲಿ. ಇನ್ನೂ ನಮ್ಮ ದೇಶವನ್ನು 16 ವರ್ಷ ಪ್ರಧಾನಮಂತ್ರಿಯಾಗಿ ನಮ್ಮ ಭಾರತವನ್ನು ವಿಶ್ವದ ಅತಿ ಅಭಿವೃದ್ಧಿ ರಾಷ್ಟ್ರ ಆಗುತ್ತಾ ತೆಗೆದುಕೊಂಡು ಹೋಗಲಿ ಅಂತೇಳಿ ಈ ದಿನ ಹರಿಹರ ತಾಲೂಕಿನ ಭಾರತೀಯ ಜನತಾ ಪಕ್ಷದ ಕಚೇರಿಯಲ್ಲಿ ಲೋಕ ಕಲ್ಯಾಣ ಹೋಮ, ಎಲ್ಲ ರೀತಿಯ ಮೋದಿಜಿಯವರ ಆರೋಗ್ಯಕ್ಕೋಸ್ಕರವಾಗಿ ಹೋಮ ಇವೆಲ್ಲವನ್ನು ಮಾಡಿ ಹರಿಹರದಲ್ಲೂ ಕೂಡ ಕಾರ್ಯಕ್ರಮದಲ್ಲಿ ನಾವು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಕಾರ್ಯಕ್ರಮಕ್ಕೆ ತಡವಾಗಿ ಬಂದಿದ್ದಕ್ಕೆ ಕ್ಷಮಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತೇನೆ. ಇವತ್ತು ನಮ್ಮ ನಾಯಕರಾದಂಥ ಸುನೀಲ್ ಕುಮಾರಿಂದ ಹಿಡಿದು ಎಲ್ಲ ನಮ್ಮ ಜಿಲ್ಲೆಯ ಶಾಸಕರು, ಮಾಜಿ ಶಾಸಕರು, ನಮ್ಮ ಪಕ್ಷದ ಮುಖಂಡರು, ಎಲ್ಲರೂ ಜಿಲ್ಲಾಧ್ಯಕ್ಷರು ಎಲ್ಲರ ಸಮ್ಮುಖದಲ್ಲಿ ಬಹಳ ಅತ್ಯುತ್ತಮವಾದಂಥ ಈ ಕಾರ್ಯಕ್ರಮ. ನಾನು ಮತ್ತೊಮ್ಮೆ GM ಸಿದ್ದೇಶಣ್ಣವ್ರಿಗೆ ಆ ಹರಿಹರೇಶ್ವರ ಊರಮ್ಮ ದುರ್ಗಮ್ಮ ತಾಯಿ ಇನ್ನೂ ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ಮುಂದಿನ ದಿನದಲ್ಲಿ ಮತ್ತೆ ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸದಸ್ಯರಾಗಿ ಕೇಂದ್ರ ಸಚಿವರಾಗತಕ್ಕಂಥ ಒಂದು ದೇವರ ಆಶೀರ್ವಾದ ಅವರಿಗೆ ನೀಡಲಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೇನೆ. ಇನ್ನು ನನಗೀಗ ಈ ಕಾರ್ಯಕ್ರಮಕ್ಕೆ ಬಂದಾಗ GM ಸಿದ್ದೇಶಣ್ಣವ್ರು ಹೇಳಿದರು, ವಿಜೇಂದ್ರ ಅವರು ಬಂದಾಗ ಹರೀಶ್ ಹಿಂಗೆ ಮಾತಾಡ್ತಾರೆ ಸರಿನಾ ಅಂತ ಕೇಳಿದ್ರಂತೆ. ಅದಕ್ಕೆ ನಾನು ಸಿದ್ದೇಶಣ್ಣವ್ರಿಗೆ ಹೇಳಿದೆ, ಇಲ್ಲ, ಯಾವುದೋ ಅಶ್ವವೇಗ ಅಂತಕ್ಕಂಥ ಚಾನಲ್ನವನು ಸುಳ್ಳು ಹರೀಶ್ ಅವ್ರು ಹಿಂಗೆ ಹೇಳಿದರು, ಹರೀಶ್ ಅವರು ವಿಜೇಂದ್ರನ ಕಡೆಯವರು ಓಟ್ ಹಾಕಿಲ್ಲ ಅಂತ ಹೇಳಿದರು ಅಂತೇಳಿ ಸುಳ್ಳು ಪ್ರಚಾರ ಮಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ನಾನು ತಕ್ಷಣ ಆ ಚಾನಲ್ನವ್ರಿಗೆ ಫೋನ್ ಮಾಡಿ, ನಿಮ್ಮ ಆಫೀಸ್ ಎಲ್ಲಿದೆಯಪ್ಪ, 10 ನಿಮಿಷದಾಗ ಬರ್ತೀನಿ, ಏನಿದು ಅಂದ ತಕ್ಷಣ ಅವ್ನು ತಪ್ಪಾಯ್ತಣ, ಯಾರೋ ತಿಳಿದಲೇ ಮಾಡಿದ್ದಾರೆ ದೇವರಣಿ ಅಂತೇಳಿ ಆ ಕ್ಷಣದಲ್ಲಿ ಅದನ್ನು ಒಂದು ನಿಲ್ಲಿಸಿದ್ರು. ಆದರೆ ಅದರ ಮಾಹಿತಿ ರಾಜ್ಯಾಧ್ಯಕ್ಷರಿಗೆ ಗೊತ್ತಿದ್ದಂಗೆ ಕಾಣಲ್ಲ. ರಾಜ್ಯಾಧ್ಯಕ್ಷರ ವಿಚಾರವಾಗಿ ಹೇಳೋದನ್ನೆಲ್ಲ 6 ತಿಂಗಳಿಂದ ಹೇಳ್ಬಿಟ್ಟಿದ್ದೀವಿ. ಈ 6 ತಿಂಗಳ ಕಡೆ ಅವ್ರ ಬಗ್ಗೆ ಹೇಳೋದು ಏನೂ ಇಲ್ಲ. ಅವ್ರು ತಪ್ಪು ತಿಳ್ಕೊಬಾರ್ದು ಅಂತಕ್ಕಂಥದ್ದು ಈಗ ಸಿದ್ದೇಶಣ್ಣವ್ರು ಹೇಳಿದ್ರಿಂದ ಅದಕ್ಕೆ ನಾನು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ. ಮತ್ತೊಮ್ಮೆ ಎಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ದೇಶದ ಅಭಿವೃದ್ಧಿ ದೃಷ್ಟಿಯಿಂದ ಮೋದಿಜಿಯವ್ರಿಗೆ ಒಳ್ಳೆಯದಾಗಲಿ, ಸಿದ್ದೇಶಣ್ಣವ್ರಿಗೆ ಒಳ್ಳೆಯದಾಗಲಿ, ನಮ್ಮ ನೆಚ್ಚಿನ ಕಾರ್ಯಕರ್ತರಿಗೆ ಒಳ್ಳೆಯದಾಗಲಿ ಅಂತ ನಾನು ಮಾತು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಬೋಲೋ ಭಾರತ್ ಮಾತಾ ಕಿ. ಏನು ಊಟ ಮಾಡಂತ್ರಿ ಸ್ವಲ್ಪ ಜೋರಾಗಿ, ಬೋಲೋ ಭಾರತ್ ಮಾತಾ ಕಿ. ನರೇಂದ್ರ ಮೋದಿಜಿ ಅವರಿಗೆ, GM ಸಿದ್ದೇಶಣ್ಣವ್ರಿಗೆ ಧನ್ಯವಾದಗಳು.